ನೆನಪಿದೆ, ಒಂದ್ಸಲ ಡೇಟ್ ಚೇಂಜ್ ಆಗಿರ್ಬೋದು. ಅವರು ಒಂದು ಸಲಹಾ ಸಮಿತಿ ಮುಖಾಂತರ ನಮಗೆ ಒಂದು ಕಾರ್ಯಕಾರಿ ಸಮಿತಿನ ಮಾಡಿಕೊಡಿಸಿದ್ರು. ಅದೇ ರೀತಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸೇವೆ ಸಲ್ಲಿಸಿ ಈಗ ಸ್ವರ್ಗಸ್ಥರಾಗಿರ್ತಕ್ಕಂಥ ನನ್ನ ಟ್ರಸ್ಟಿನ ಸಹೋದ್ಯೋಗಿಗಳು ಶ್ರೀಯುತ ವೈ.ಎಸ್. ಸುಬ್ಬರಾವ್ ಅವರು, ಶ್ರೀರಾಮಪ್ಪನವರು, ಮುನೇಂದ್ರಪ್ಪನವರು ಹಾಗೂ ಎನ್.ಆರ್. ಶ್ರೀನಾಥ್ ಅವರು ಹಾಗೂ ಯುವಕ ಭಕ್ತ ಮಂಡಳಿಯ ಸದಸ್ಯರಾದಂಥ ಶ್ರೀ ವೆಂಕಟೇಶ್ ಅವರು ಹಾಗೂ ಪಿ. ವೆಂಕಟೇಶ್ ಅವರು ಹಾಗೂ ನಮ್ಮ ದೇವಸ್ಥಾನದಲ್ಲಿ ಆತನ ಕೊನೆ ಉಸಿರಿರುವವರೆಗೂ ಸೇವೆ ಸಲ್ಲಿಸಿದಂಥ ಶ್ರೀನಿವಾಸರವರು, ಆತನಿಗೆ 2 ಕಾಲು ಶುಗರ್ ಆಗಿ ತೊಂದರೆ ಆಗಿದ್ರು ಸಹ ನಮ್ಮ ಹತ್ರ ನಾವು ಏನು ಅವರು ಗೌರವಧನ ಕೊಡದೇ ಇದ್ರು ಸಹ ನಾನು ದೇವರ ಸೇವೆ ಮಾಡಬೇಕು ಅಂತ ಕೊನೆ ಗಳಿಗೆಯವರು ಇದ್ದಂಥ ಅವ್ರನ್ನೆಲ್ಲ ಇವತ್ತು ನಾವು ಸ್ಮರಿಸುವಂಥ ಕಾರ್ಯಕ್ರಮ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಹಂಗಾಗಿ ಈ ಎಲ್ಲ ನಮಗೆ ಸಹಕಾರ ಕೊಟ್ಟು ಇವತ್ತು ಅವರು ಸ್ವರ್ಗಸ್ಥರಾಗಿ ನಮ್ಮಲ್ಲಿ ಇಲ್ಲದೆ ಇದ್ರು ನಾವೆಲ್ಲ ಅವರಿಗೆ 1 ನಿಮಿಷದ ಮೌನ ಆಚರಿಸಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಈ ಮಾರಿಕಾಂಬಾ ದೇವಸ್ಥಾನ ಸಾರ್ವಜನಿಕರು, ಇದರಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಮೇಲೆ ಕೂತಿರೋರ್ಗೂ ಜವಾಬ್ದಾರಿ ಇದೆ, ನಿಮಗೂ ಜವಾಬ್ದಾರಿ ಇದೆ. ನೀವು ಕೇಳೋದಕ್ಕೆ ನಾನು ಪ್ರತಿಯೊಂದಕ್ಕೂ ಅದನ್ನ ನಿಮಗೆ ಜವಾಬ್ ಕೊಡುವಂಥ ಕರ್ತವ್ಯ ನನಗೂ ಇದೆ. ಹಂಗಾಗಿ ಇದೊಂದು ವೇದಿಕೆ, ನಾನು ಏನೋ ಹೇಳಕ್ ಬರ್ತೀನಿ, ನೀವು ಅದನ್ನು ಜವಾಬ್ ಕೇಳೋದಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ. ಹಂಗಾಗಿ ನಾನು 10 ನಿಮಿಷ ಜಾಸ್ತಿ ತಗೊಂಡು ಟೈಮು ನಾವೇನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಆಯವ್ಯಯನ್ನು ನಾನು ನಿಮ್ಮ ಹತ್ರ ಮಂಡಿಸ್ತೇನೆ. ಯಾರು ಬೇಕಾದರೂ ಎನಿ ಟೈಮ್ ಇದ್ರ ಬಗ್ಗೆ ನಿಮ್ಗೆ ಏನೇನು ಅದ್ರ ಬಗ್ಗೆ ವಿಚಾರ ತಿಳ್ಕೊಬೇಕು ಅಂದರು ನಮ್ಮ ಲೆಕ್ಕ ಪರಿಶೋಧಕರು ಇಲ್ಲೇ ಇದ್ದಾರೆ. ನಮ್ಮ ಸುಂದರಯ್ಯನವರು ಸುಮಾರು 4-5 ತಿಂಗಳು ಇದ್ರ ಬಗ್ಗೆ ಶ್ರಮ ಪಟ್ಟು ನಮ್ಮೆಲ್ಲ ಅಂಕಿಅಂಶಗಳನ್ನ ಹಾಕ್ಕೊಟ್ಟಿದ್ದಾರೆ. ಅದೆಲ್ಲ ನಾನು ಕೂಡ ತಯಾರಾಗಿದ್ದೀನಿ. ಮೊದಲಿಗೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಾಲಯವು ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಗಳಿಗೆ ಮೊದಲು ಆದ್ಯತೆ ನೀಡಿ ತಾಲೂಕಿನ ಜನತೆಗೆ ಅನುಕೂಲವಾಗಲೆಂದು ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿರುತ್ತದೆ. ಮೊದಲನೇ ಬಾರಿಗೆ ಮಾಲೂರಿನ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಿಂದ ಈ ಕುಡಿಯುವ ನೀರಿನ ವ್ಯವಸ್ಥೆ ಬಂದಾಗ ನಮ್ಮಲ್ಲಿ ಅವಾಗಿನ ಅಂತರ್ಜಲ ಮೇಲೆ ಬಂದಿರಲಿಲ್ಲ. 2008, 9, 10ರಲ್ಲಿ ಅಂತ ಸಂದರ್ಭದಲ್ಲಿ ಯಾರೋ ಪ್ಲಾಂಟ್ಸ್ ಮಾಡಬೇಕು ಅಂತ ಪುರಸಭೆ ಕಾರ್ಯಕಾರಿಣಿ ಸದಸ್ಯರನ್ನ ನಾವು ನೆನೆಸ್ಕೋಬೇಕು. ಯಾಕಂದ್ರೆ ಅವ್ರ ಅರ್ಜಿ ಕೊಟ್ಟು ಮಾತ್ರಕ್ಕೆ ನಾವು ಆರೋ ಪ್ಲಾಂಟಿಗೆ ದುಡ್ಡು ಹಾಕಿದ ಮಾತ್ರಕ್ಕೆ ಒಳ್ಳೆ ನೀರು ಸಿಗಲ್ಲ. ಪುರಸಭೆ ಅವತ್ತು ಚೀಫ್ ಆಫೀಸರ್ ಅವರು ಅವ್ರ ಮೀಟಿಂಗಲ್ಲಿ ಮಾರಿಕಾಂಬಾ ದೇವಸ್ಥಾನಕ್ಕೆ ನಿರಂತರವಾದ ನೀರು ಒದಗಿಸ್ತೀವಿ, ನೀವು ಆರೋ ಪ್ಲಾಂಟ್ ಮಾಡಿ, ಇಬ್ಬರು ಸಹಕಾರದೊಂದಿಗೆ ಆ ನೀರಿನ ಜಲಪ್ರಸಾರನ ಕೊಡೋಣ ಅಂದಾಗ ಎಲ್ಲ ಸದಸ್ಯರು ಒಗ್ಗೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಮಾಲೂರಿನ ಮೂಲೆಗಳಲ್ಲೂ ಮಾರಿಕಾಂಬಾ ದೇವಾಲಯದ ಆರ್ಒ ಪ್ಲಾಂಟ್ಸ್ನ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗಿದೆ. ಅದರಿಂದ ಎಲ್ಲ ಪುರಸಭೆಯ ಸದಸ್ಯರಿಗೂ ನಾನು ಮಾರಿಕಾಂಬಾ ದೇವಾಲಯ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ, ಮಾರಿಕಾಂಬಾ ದೇವಸ್ಥಾನದಲ್ಲಿ ಏನು ನಮಗೆ ಜನಗಳು ಹುಂಡಿಯಲ್ಲಿ ದೇಣಿಗೆ ರೂಪದಲ್ಲಿ ಕೊಡ್ತಾ ಇದ್ರು, ಜನಗಳಿಂದ ಬಂದಂಥ ಹಣನ ಸಾರ್ವಜನಿಕರಿಗೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಇಂಥದಕ್ಕೆ ವಿನಿಯೋಗ ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾನು ಹೇಳಿದಾಗ ಎಲ್ಲ ಸದಸ್ಯರು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವಾಗ ನಾವು ನೀವು ಬೆನ್ನಿಗಿರ್ತೀವಿ ಅಂತ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇದಾದ್ಮೇಲೆ ಶೈಕ್ಷಣಿಕವಾಗಿ ತಾಲೂಕಿನ ಯಾರೇ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ದೇವಸ್ಥಾನಕ್ಕೆ ಒಂದು ಅರ್ಜಿ ಕೊಟ್ಟು ನಾನೊಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ, ನಾನು ಬಡವ, ನನಗೇನಾದರೂ ಒಂದು ಸಹಾಯ ಮಾಡಿ ಆರ್ಥಿಕವಾಗಿ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ತಗೊಂಡು ಪರಿಶೀಲನೆ ಮಾಡಿ ಆ ಸ್ಕೂಲು ಯಾರು ಪ್ರಿನ್ಸಿಪಾಲ್ ಇದ್ದಾರೆ, ಹೆಡ್ ಮಾಸ್ಟರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಈ ಹುಡುಗ ನೀವು ಕೇಳಿರುವಂಥ ಅನುದಾನಕ್ಕೆ ಅರ್ಹನಾಗಿದ್ದಾನ, ಪರವಾಗಿಲ್ವಾ ಅಂತ ಅವ್ರ ಕಡೆಯಿಂದ ಸಲಹೆ ತಗೊಂಡು ನೇರವಾಗಿ ಅವನ ಸ್ಕೂಲ್ ಫೀಸ್ಗೆ ಹಣನ ವರ್ಗಾವಣೆ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು
ಟ್ರೀಟ್ಮೆಂಟ್ ಬರ್ಕೊಡ್ತಾರೆ. ಅವ್ರಿಗೆ ಅದು ಬಹಳ ಕಾಸ್ಟ್ಲಿ ಆದಂಥ ಔಷಧಿಗಳಾಗಿದ್ರೆ ಅವರು ನಮ್ಗೆ ಅರ್ಜಿ ಕೊಡ್ತಾರೆ, ಈ ಥರ ಆಗಿದೆ, ನಾವು ಡಿಸ್ಚಾರ್ಜ್ ಆಗಿದ್ದೀವಿ, ಮನೆಯಲ್ಲಿದ್ದೀವಿ, ನಮ್ಗೆ ಔಷಧಿಗಳು ಕೊರತೆ ಇದೆ ಅಂದರೆ ಅವಾಗಲೂ ಔಷಧನ ನಾವು ಪರ್ಚೇಸ್ ಮಾಡಿ ಔಷಧನೇ ಅವ್ರಿಗೆ ನಾವು ಕೊಟ್ಟಿದ್ವಿ. ಯಾಕಂದ್ರೆ ಆ ದುಡ್ಡು ಮಿಸ್ಯೂಸ್ ಆಗಬಾರ್ದು, ಅವ್ರ ಆರೋಗ್ಯಕ್ಕೆ ಅದು ಅನುಕೂಲ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಆ ಥರ ಒಂದು ವ್ಯವಸ್ಥೆನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನಗೆ ಕುಂಬಾರಪೇಟೆ ಸ್ಕೂಲ್ನ ಹೆಡ್ ಮೇಡಮ್ ಅವರು ನನಗೊಂದು ಅರ್ಜಿ ಕೊಟ್ಟು ನಮ್ಮದು ಅಡಿಗೆ ಮನೆ ಬಿದ್ದೋಗಿದೆ, ಇದನ್ನು ಸ್ವಲ್ಪ ರಿಪೇರಿ ಮಾಡಿಕೊಡಿ ಅಂತ ಕೊಟ್ಟಾಗ ನಾವೆಲ್ಲ ನಮ್ಮ ದೇವಸ್ಥಾನದ ಸದಸ್ಯರಿಗೆಲ್ಲ ಒಂದು ಭೇಟಿ ಕೊಡ್ತೀವಿ. ಆ ಭೇಟಿ ಕೊಟ್ಟಾಗ ಅದು ಸ್ಕೂಲ್ ನಡೆಸೋಕ್ಕೆ ಭಾಳ ಕಷ್ಟ ಇದೆ, ಬಿಲ್ಡಿಂಗ್ ಮೇಲೆಲ್ಲ ಮರ ಬಂದ್ಬಿಟ್ಟಿದೆ, ಒಂದು ರೂಮಲ್ಲಿ 3 ಕ್ಲಾಸ್ ಮಾಡ್ತಾ ಇದ್ರು. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ಖಜಾಂಚಿಗಳು ಇಲ್ಲ ಬೇಡ ಬೇಡಪ್ಪ, ನಾವು ಹೊಸ ಬಿಲ್ಡಿಂಗೇ ಕಟ್ಕೊಟ್ಬಿಡೋಣ ಅಂದಾಗ ಮಾನ್ಯ ಶಾಸಕರು DO ಮೇಡಮ್ ಹತ್ರ ನಮ್ಮ DDP ಹತ್ರ ಮಾತಾಡಿ ಅದನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟೋದಕ್ಕೆ ನಮ್ಮೊಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಸರ್ಕಾರಿ ಶಾಲೆಯನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಈ ಮಾಲೂರಿನ ಜನತೆ ಏನು ತಾಯಿಗೆ ಉಂಡಿಯಲಾಗಿರುವಂಥ ಒಂದು ಗೌರವಪೂರ್ಣವಾದ ಬಂಡಾರ, ಅದು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮಿಂದ ಆಗುವಂಥ ಒಂದು ಸಣ್ಣ ಸೇವೆ. ಮೊದಲಿಗೆ 2017-18ರಲ್ಲಿ 3 ಎಕರೆ 20 ಗುಂಟೆ ಜಮೀನನ್ನ ದೇವಸ್ಥಾನಕ್ಕೆ ಕೊಡ್ತಾರೆ. ನಾವು ಅದನ್ನ ಸುಮಾರು 1,04,00,000 ರೂಪಾಯಿ ವೆಚ್ಚದಲ್ಲಿ ನಾವು ತಗೊಂತೀವಿ. ಆ ಜಮೀನು ಈಗ ದೇವಸ್ಥಾನದ ಹೆಸರಲ್ಲಿ ಖಾತೆ ಆಗಿದೆ. ಅದಾದ್ಮೇಲೆ ಅದಕ್ಕೆ ಹೊಂದಿಕೊಂಡಂತ ಇನ್ನೊಂದು 3.5 ಎಕರೆ ಜಮೀನನ್ನ ಇತ್ತೀಚೆಗೆ 2023 ನವೆಂಬರ್ ತಿಂಗಳಲ್ಲಿ ನಾವು ಮತ್ತೆ ಪರ್ಚೇಸ್ ಮಾಡ್ತೀವಿ. ಈಗ 7 ಎಕರೆ ಚಿಲ್ಲರೆ ಜಮೀನು ದೇವಸ್ಥಾನದ ಹೆಸರಲ್ಲಿ ಟ್ರಸ್ಟ್ ಹೆಸರಲ್ಲೇ ರಿಜಿಸ್ಟರ್ ಮಾಡಿದ್ವಿ. ಬೇರೆ ಜನರು ಕೂತ್ಕೊಳ್ಳೋಕೆ ಪಾರ್ಕಿಂಗ್ ಇನ್ನೊಂದು ಮಾಡಿದಂಥ ವ್ಯವಸ್ಥೆ ಇತ್ತು ಹಿಂದೆ. ಶ್ರೀ ಧರ್ಮಸ್ಥಳದ ಆಡಳಿತಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗಡೆ ಅವರು ಬಂದು ಒಂದು ದೇವಸ್ಥಾನಕ್ಕೆ ನೀರಿನ ಬಲ, ಕಲ್ಯಾಣಿ ಬಲ ಬಹಳ ಅವಶ್ಯಕತೆ ಇರುತ್ತೆ, ನೀವು ಏನು ಜನ ವಾಕಿಂಗ್ ಮಾಡೋಕ್ಕೆ ಇನ್ನೊಂದು ಮಾಡ್ತೀರಿ ಅದನ್ನ ಕಮ್ಮಿ ಮಾಡಿ ನೀರಿನ ಆಶ್ರಯನ ಜಾಸ್ತಿ ಮಾಡಿ, ಅದು ಮಾಡಿದಾಗ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಬಲ ಬರುತ್ತೆ ಅಂತ ಅವ್ರು ಕೊಟ್ಟಂತ ಸಲಹೆ ಮೇಲೆಗೆ ಮತ್ತೆ ನಾವು ಪ್ಲಾನ್ ರಿವೈಸ್ ಮಾಡಿ ಈಗ ಕಲ್ಯಾಣಿಯಾಗೆ ನಾವು ಮೊದಲೇ ಗಜಾಗುಂಡ ಅಂತ ನಮಗೆ ತೀರ್ಥ ಕುಡಿತಾ ಇದ್ವು. ಇವತ್ತು ಜನರಿಗೆ ಆ ತೀರ್ಥ ಈ ದೇವರು ಸಿಕ್ಕದಂತ ಕಲ್ಯಾಣಿಯಲ್ಲೇ ಈ ಮಾರಿಕಾಂಬ ದೇವಿಯ ಅಕ್ಕತಂಗಿಗಳ ಒಂದು ವಿಗ್ರಹಗಳು ಸಿಕ್ತು ಅಂತ ನಮ್ಮ ಹಿಂದಿನ 300-400 ವರ್ಷದಿಂದ ಏನು ನಾವು ಹೇಳಿದ್ದಾರೆ ಅದನ್ನ ಕಲ್ಯಾಣಿಯಾಗೆ ಉಳಿಸ್ಕೊಂಡು ಆ ಸುತ್ತೂರ ಪರಿಸರನ ಸ್ವಲ್ಪ ನೀಟಾಗಿ ಇಟ್ಕೊಂಡು, ಯಾಕಂದ್ರೆ ಮಾಧವನ ಹೃದಯ ಭಾಗದಲ್ಲಿ ಅದು ಇರೋದ್ರಿಂದ ದೇವಸ್ಥಾನಕ್ಕೆ ಬರುವಂತವ್ರು ಒಂದು 10 ನಿಮಿಷ ದೇವಸ್ಥಾನ ಪಾರ್ಕಲ್ಲಿ ಕೂತ್ಕೊಂಡು ಆ ಕಲ್ಯಾಣಿ ಸುತ್ತು ಆ ವಾತಾವರಣದ ಸವಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಪ್ಲಾನ್ ಮಾಡಿ ಮಾನ್ಯ ಶಾಸಕರು ಪುರಸಭೆಯ ಒಂದು ಮೀಟಿಂಗ್ ಅಲ್ಲಿ ಇದನ್ನ ಪ್ರೆಸೆಂಟೇಷನ್ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿಗೆನು ದಿವಸ ನಿಲ್ಲದಿರ ಸಾರ್ವಜನಿಕರಿಗೆ ಆ ಅನ್ನಪ್ರಸಾದನ ನೀಡುವಂತ ಭಾಗ್ಯ ಮಾಲೂರು ಮಾರಿಕಾಂಬ ದೇವಸ್ಥಾನಕ್ಕೆ ಸಿಕ್ಕಿದೆ. ಅದು ಸಹ ನೀವೆಲ್ಲರ ಸಹಕಾರದಿಂದ ನಾವು ಒಬ್ಬರು ಮಾಡೋಕ್ಕಾಗೋದಿಲ್ಲ. ಅಂತ ಟೈಮ್ನಲ್ಲಿ ಹೆಣ್ಮಕ್ಳು ಅವರು ಇವರು ಬಂದು ಬಿಸಿಲಲ್ಲಿ ನಿಂತ್ಕೊಂತಾರೆ ಅನ್ನೋದ್ರಿಂದ ಒಂದು ಮೇಲ್ಛಾವಣಿ ಆ ಗೋಪುರ ಮುಚ್ಚದೇ ಇರಬೇಕಾದ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲಿ ಮಾತ್ರ ಓಪನ್ ಆಗುತ್ತೆ. ಯಾರೇ ಬಂದು ನೋಡಿದ್ರು ದೇವರು ದೇವಸ್ಥಾನ ಎಲ್ಲ ಪೂರ್ತಿ ಕಾಣಿಸುತ್ತೆ. ಯಾವುದು ಮೇಲ್ಛಾವಣಿನ ಪೂರ್ತಿ ಮುಚ್ಚಲ್ಲ, ನಾವು ಬಿಸಿಲಿಗೆ ಮಾತ್ರ ಶೆಡ್ ಹಾಕ್ತೀವಿ. ಆ ದೇವಸ್ಥಾನ ಮುಂದೆ ನಿಂತ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ, ಎಲ್ಲ ಗೋಪುರನೂ ಕಾಣಿಸುತ್ತೆ. ಮಳೆ ಬಂದಾಗ ಮಾತ್ರ ನಾವು ಅದನ್ನ ರಿಮೋಟ್ ಅಲ್ಲಿ ಕ್ಲೋಸ್ ಮಾಡಲ್ಲ. 2000 ನಾನು ತಗೊಂಡ್ಮೇಲೆ 2011ರಲ್ಲಿ ಈ ದೇವರಿಗೆ ಮುಖವಾಡ ಮಾಡುವಾಗ ನಮ್ಮಲ್ಲಿ ಇರೋ ಬೆಳ್ಳಿ ಮತ್ತೆ ನಾವು ಸ್ವಲ್ಪ ಬೆಳ್ಳಿನ ಕೊಂಡ್ಕೊಂಡು ನಮ್ಮ ಹತ್ರ ಇರೋ ಬಂಗಾರನ ಖರ್ಚು ಮಾಡಿ ಈ ಮುಖವಾಡ ಮಾಡಿದ ಮೇಲೆ ಅವತ್ತಿಗೆ ನಮ್ಮ ಹತ್ರ ಬಂಗಾರ 73 ಗ್ರಾಮ್ 992 ಮಿಲಿ ನಮ್ಮ ಹತ್ರ ಉಳಿದಿತ್ತು. ಆ ದೇವರಿಗೆ ಮುಖವಾಡ ಮಾಡಿದ ಮೇಲೆ ನಮ್ಮಲ್ಲಿ ಇವಾಗ 1 kg 200 ಗ್ರಾಮ್ 437 ಮಿಲಿ ಬಂಗಾರ ಬ್ಯಾಂಕ್ ಲಾಕರ್ ಅಲ್ಲಿ ಇದೆ. ಅದನ್ನ ನಾನು ಪ್ಯೂರಿಫೈ ಮಾಡಿಸಿದ್ದೀನಿ. ಯಾಕಂದ್ರೆ ಬೆಲೆ ಬಂಗಾರ ಹಾಕಿದ ಎಲ್ಲಾನು 91.1 ಇರೋದು. ಅದನ್ನ ನಾನು ಗಟ್ಟಿ ಮಾಡಿ ಕರಗಿಸಿ ಪ್ಯೂರಿಫೈ ಮಾಡಿದ್ದೀನಿ. ಅದ್ರ ವಿವರ ನಾನು ಹೇಳ್ತೀನಿ. 23-24ರಲ್ಲಿ ಮಾರ್ಚ್ 3 kg 80 ಗ್ರಾಮ್ ಇಷ್ಟು ಬೆಳ್ಳಿ. ಇದು ಬೆಳ್ಳಿ ಅವ್ರು ಕೊಟ್ಟಿರೋ ಕಾಲ್ ಚೈನು ಇನ್ನೊಂದು ಉಂಗುರಗಳು ಇದು ಪ್ಯೂರಿಫೈ ಅಲ್ಲ, ಏನು ಅವ್ರು ಕೊಟ್ಟಿದ್ರೆ ಅದು ವೆಯ್ಟ್. ಒಳ್ಳೆ ಪ್ರತಿ ವರ್ಷನೂ ದೇವಸ್ಥಾನದ ಹುಂಡಿ ಆದಾಯ
ಇದ್ದಾಗ ಬಂದಂತ ಹಣ, ಕಾಣಿಕೆ ಆಸ್ತಿಯಲ್ಲಿ ಬಂದಂತ ಹಣ, ಏನ್ ನಾವು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿದ್ವಿ ಅದಕ್ಕೆ ಬಂದಂತ ಬಡ್ಡಿ ಹಣ, ಎಫ್ ಡಿ ಪ್ಲಸ್ ಬಡ್ಡಿ ಸೇರಿಸಿ ಅದರಲ್ಲಿ ಎಫ್ ಡಿ ಎಷ್ಟು ಬಡ್ಡಿ ಬಂದಿದೆ, ಆಮೇಲೆ ನೀರಿನ ಘಟಕಗಳು ಮಾಡಕ್ಕೆ ನಾವೇನು ಖರ್ಚು ಮಾಡಿದ್ದೀವಿ, ದವಸ ಧಾನ್ಯಗಳು ಜನ ನಮ್ಗೆ ಏನು ತಗೊಳ್ಳೋಕೆ ಕೊಟ್ಟಿದ್ದಾರೆ ಅದನ್ನ ನಾವು ದೇವಸ್ಥಾನ ಪ್ರಸಾದ ಉಪಯೋಗಿಸಿದ್ವಿ. ಇದ್ರೆ ಒಟ್ಟು ನಮಗೆ ಜಮಾ 23-24ರಲ್ಲಿ 5,68,00,000. ಇದೇ 5,68,00,000 ನಾವು ಜಮೀನು ತಗೊಳ್ಳೋಕೆ 3,14,00,000 ಬ್ಯಾಂಕ್ ಡ್ರಾ ಮಾಡಿರೋದ್ರಿಂದ 6 ವರ್ಷದಲ್ಲಿ ಬ್ಯಾಂಕಲ್ಲಿ ಎಫ್ ಡಿ ಇರೋದು ನಮ್ಗೆ ಜಮಾನೆ. ಹಾಗಾಗಿ ಆ ವರ್ಷದಲ್ಲಿ ನಮ್ಗೆ 5,00,000 ಜಮಾ ಬಂದಿದೆ. ಖರ್ಚುಗಳು ಏನು ಖರ್ಚುಗಳಿದೆ ಸುಮಾರು ಒಂದು 15-16. ಏನು ಮುಖ್ಯವಾದ ಖರ್ಚುಗಳೇನಂದ್ರೆ ಸಂಬಳ, ಹೂವಿನ ಅಲಂಕಾರ, ವಿಶೇಷ ಪೂಜೆ, ವಿದ್ಯುತ್ ಬಿಲ್ಲು, ನೀರು ಏನಾದರೂ ನಮಗೆ ಪುರಸಭೆಯಿಂದ ತೊಂದರೆ ಆದಾಗ ಟ್ಯಾಂಕರ್ ಉಳಿಸ್ಕೊಂಡಿರೋದು, ಕ್ಲೀನ್ ಮಾಡಿರೋದು, ಮಾರಿಕಾಂಬಾ ದೇವಸ್ಥಾನದ ವಿಡಿಯೋ ಫೋಟೋ ಹುಂಡಿ ತೆಗೆದಾಗ ಮಾಡಿರುವಂಥದ್ದು, ಬ್ಯಾಂಕ್ ಚಾರ್ಜಸ್, ನಾವು ದುಡ್ಡು ಯಾಕಂದ್ರೆ ಕಳಿಸಿದಾಗ ನಾವು 10 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಚಾರ್ಜಸ್ಸು, ಆಮೇಲೆ ದೇವಸ್ಥಾನದ ಅಲಂಕಾರ ಪೂಜೆಗಳಿಗೆ, ರಿಪೇರಿ ಮತ್ತು ನಿರ್ವಹಣೆ, ಈ ಹಬ್ಬದ ಟೈಮಲ್ಲಿ ಶಾಮಿಯಾನ ಹಾಕೋದು, ಜನರೇಟ್ರು ನಮ್ಮಲ್ಲಿ ಇಲ್ಲೇ ಇದ್ದಾಗ ಬಾಡಿಗೆ ತಗೊಂಡಿರೋದು, ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಟ್ಟಿರೋದು, ಬ್ಯಾಂಕ್ ಲಾಕರ್ಗೆ ಬಾಡಿಗೆ ಕೊಟ್ಟಿರೋದು, ಆಮೇಲೆ ಈ ಚಿಕಿತ್ಸೆಗೆ ಆರೋಗ್ಯಕ್ಕೆ ಕೊಟ್ಟಿರುವಂಥ ಹಣ, ಆಡಿಟ್ ಫೀಸು ಬರೀ 3 ವರ್ಷ ಶುಭ್ರವಾಗಿದ್ದಾಗ ಅಪ್ ಟು 2014-15 ಮಾತ್ರ ನಾವು ಪ್ರತಿ ವರ್ಷ 5,000 ಆಡಿಟ್ ಫೀಸ್ ಕೊಡ್ತಾ ಇದ್ವಿ. ಈಗ ಮಂಜುನಾಥ್ ಅವರು ನಮ್ಮ ಲೆಕ್ಕದಲ್ಲಿ ತಗೊಂಡಿಲ್ಲ, ಇವತ್ತು ಒಂದು ಸಿಂಗಲ್ ಪೈಸಾ ಇಷ್ಟು ಆಡಿಟ್ಗಳ ಹತ್ರ ಓಡಾಡಿ ನಮ್ಮ ದೇವಸ್ಥಾನಕ್ಕೆ ಸುಮಾರು 60-70 ಲಕ್ಷ ರೂಪಾಯಿ ದುಡ್ಡು ಉಳಿಸಿದ್ರು ಸಹ ನಾನು ಎಷ್ಟೋ ಸಲ ಕೇಳಿದ್ದೀನಿ, ಓಡಾಡಿ ಬಸ್ ಚಾರ್ಜ್ ಆದರೂ ತಗೊಳ್ಳಿ ಅಂತ. ಬೇಡ, ನಂದು ಒಂದು ಸೇವೆ ಇರಲಿ, ನನಗೆ ಅದರಲ್ಲಿ ಫೀಸೇ ಬೇಡ, 1 ರೂಪಾಯಿ ಇವತ್ತು ತಗೊಂಡಿಲ್ಲ. ನಾನು ಎಷ್ಟೋ ಸಲ ಹೋಗಿ ಕೇಳಿದ್ದೀನಿ, ಫೀಸ್ ಬೇಡಪ್ಪ, ನೀನು ಎಷ್ಟೆಲ್ಲ ಕಾರ್ ಬಾಡಿಗೆ ತಗೊಂಡು ಹೋಗಿದ್ದೀನಿ ಅಂತ. ಇಲ್ಲ, ನನ್ನ ಕಾರಲ್ಲೇ ಹೋಗಿರೋದು, ನಂದು ಒಂದು ಸೇವೆ ಇರಲಿ ಅಂತ. ಇವತ್ತು 1 ರೂಪಾಯಿ ನಮಸ್ಕಾರ ಆಗ್ಬಿಡಪ್ಪ ಎಲ್ಲರೂ. ನಮ್ಮ ರಾಮಚಂದ್ರ ಮಗ. ಆಮೇಲೆ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿರೋದು, ಆಮೇಲೆ ದೇವರ ಪೂಜೆ ಸಾಮಗ್ರಿಗಳು, ಈ ಸಂಗೀತ ಕಚೇರಿಗಳು, ಮನೋರಂಜನೆ ವಾದ್ಯಗಳು ಅಂದರೆ ಹಬ್ಬಗಳು ಮಾಡ್ತಕ್ಕಂಥ ತಮಟೆ, ವಾಲ್ಗ, ಇದ್ರ ಪೂಜೆಗಳು, ಆಮೇಲೆ ಧೋತಿ, ಶರ್ಟು, ಟವಲು ಈ ಪೂಜೆ ಟೈಮಲ್ಲಿ ದೇವರಿಗೆ ಅರ್ಥ ತಂದುಕೊಟ್ಟಿರೋದು, ನೀರಿನ ಘಟಕಗಳಿಗೆ AMC ಕೊಡೋದು. ಈ ನೀರಿನ ಘಟಕದಲ್ಲಿ ಇನ್ನೊಂದು ಸಲ ನಾನು ಪುರಸಭೆಯವರಿಗೆ ಕೇಳ್ಕೊಬೇಕು. ಆಮೇಲೆ ಮಾನ್ಯ ಶಾಸಕರು ಬಹಳ ದೊಡ್ಡ ನನ್ನ ಮೇಲೆ ಬರೀ ಮಾಲೂರು ಟೌನ್ಗೆ ನೀವೆಲ್ಲ ಮಾಡ್ಕೊಂಡಿದ್ದು ಬಿಟ್ರೆ ಮಾಲೂರು ತಾಲೂಕಿನಲ್ಲಿ ಇರೋ ಜನ ಎಲ್ಲ ಮಾಡ್ತಾರೆ ಅಂತ ಯಾಕಣ್ಣ ಮಾಡಲಿಲ್ಲ ಅಂತ ಕೇಳಿದಾಗ ನಾನು ತೊರ್ಲಕ್ಕಿ ಸ್ಕೂಲ್ಗೆ ಒಂದು RO ಪ್ಲ್ಯಾಂಟು, ಕರ್ನಾಟಕ ಸ್ಕೂಲ್ಗೆ ಒಂದು RO ಪ್ಲ್ಯಾಂಟು ಹಿಂಗೆಲ್ಲ ಮಾಡಿ ಕೊಡ್ತಾ ಇದ್ವಿ. ಕೋಡೂರಿಗೂ ಮಾಡಬೇಕು ಅಂತಿದ್ದು, ಕೋಡೂರಲ್ಲಿ ಪಂಚಾಯತ್ ಆಫೀಸಲ್ಲೇ ಕೊಟ್ಟಿದ್ದಾರೆ. ಹಂಗಾಗಿ ಅಲ್ಲಿ ಅವಶ್ಯಕತೆ ಇಲ್ಲ, ಬರೀ 104 ಜನ ಮಕ್ಕಳಿರೋದು, ಬೇರೆ ಕಡೆ